ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜಿದ್ದಾಜಿದ್ದಿನ ಮಿನಿ ಸಮರಕ್ಕೆ ತೆರೆ ಬಿದ್ದಿದೆ. ಬಹಿರಂಗ ಪ್ರಚಾರ ಇವತ್ತು ಅಂತ್ಯ ಆಗಿದೆ. ಮನೆ ಮನೆ ಪ್ರಚಾರ ಮಾತ್ರ ಬಾಕಿ ಇದೆ. ಅಬ್ಬರದ ಪ್ರಚಾರದ ಕೊನೆಯ ದಿನವಾದ ಇವತ್ತು 3 ಕ್ಷೇತ್ರದಲ್ಲಿ ಕೈ ದೋಸ್ತಿ ರಣಕಹಳೆ ಮೊಳಗಿತ್ತು. ಮತದಾರರ ಮನ ಗೆಲ್ಲಲು ಕೊನೆ ಕ್ಷಣದ ಕಸರತ್ತು ಜೋರಾಗಿತ್ತು. ಪೆನ್ ಡ್ರೈವ್, ಲೈಂಗಿಕ ದೌರ್ಜನ್ಯ, ಅಶ್ಲೀಲ ವಿಡಿಯೋದ ಸರಪಳಿಯಲ್ಲಿ ಸಿಲುಕಿ ಪ್ರಜ್ವಲ್ ರೇವಣ್ಣ ವಿಲವಿಲ ಒದ್ದಾಡ್ತಿದ್ದಾರೆ. ಇದರ ಮಧ್ಯೆ ಬೇಲ್ಗಾಗಿ ಹಂಬಲಿಸಿದ್ದ ಮನಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಸುಪ್ರೀಂ ಕೋರ್ಟ್ಗೆ ಹೋದರೂ ನಿರಾಸೆಯೇ ಎದುರಾಗಿದೆ. ಇನ್ನೂ 6 ತಿಂಗಳು ಜೈಲು ಫಿಕ್ಸ್ ಆಗಿದೆ. ಮಠಾಧೀಶರು ಅಂತಂದ್ರೆ ಸಮಾಜೋದ್ಧಾರಕರು, ಕ್ರೋಧ ಮತ್ಸರ ತ್ಯಜಿಸಿದವರು. ಆದ್ರೆ ಅವರೇ ಮಕ್ಕಳ ಕೈಗೆ ತಲವಾರು ಕೊಡಿ ಅಂತಂದ್ರೆ ಹೆಂಗೆ? ಅಫ್ಜಲ್ಪುರದ ಮರುಳಾರಾಧ್ಯ ಸ್ವಾಮೀಜಿ ಇಂಥ ಮಾತನ್ನಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾತಿನ ಬರದಲ್ಲಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ಶ್ರೀ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆನ್ನು ನೋವಿಂದ ಬಳಲ್ತಾ ಇರೋ ಕೊಲೆ ಆರೋಪಿ ದರ್ಶನ್ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಫಿಸಿಯೋಥೆರಪಿ ಜೊತೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಅಂದಿರೋ ವೈದ್ಯರ ಮಾತಿಗೆ ಮಣಿದಿದ್ದಾರೆ. ಸದ್ಯದಲ್ಲೇ ದಾಸನಿಗೆ ಆಪರೇಷನ್ ಮಾಡಲು ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ದೇಶಗಳ ಮಧ್ಯೆ ಗೊತ್ತಿಲ್ಲದಂತೆ ಕಿಚ್ಚು ಹಚ್ಚೋ ಅಮೆರಿಕ ಈಗ ಶಾಂತಿ ಮಂತ್ರ ಜಪಿಸ್ತಾ ಇದೆ. ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾ ಇದ್ದಂತೆ ರಷ್ಯಾ ಉಕ್ರೇನ್ ಯುದ್ಧವನ್ನ ಶಮನ ಮಾಡೋದಕ್ಕೆ ಕೈ ಹಾಕಿದ್ದಾರೆ. ಇಸ್ರೇಲ್ಗೂ ಸಲಹೆ ಕೊಟ್ಟಿದ್ದಾರಂತೆ. ಆದರೆ ಟ್ರಂಪ್ ಕರೆಯನ್ನೇ ಮಾಡಿಲ್ಲ. ಇದೆಲ್ಲ ಸುಳ್ಳು ಅಂತಿದೆ ರಷ್ಯಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.